ಹಾಯ್ ವಿವರ್ಸ್, ಇವತ್ತು ಗೋವಾ ಸ್ಟೈಲ್ದು ಒಂದು ಡಿಶ್ ಇದು ಡ್ರೈ ಪ್ರಾನ್ಸ್ ಕಿಸ್ಮೋರ್ ಅಂತೇಳಿ ಭಾಳ ರುಚಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ. ನೋಡಿ, ಡ್ರೈ ಪ್ರಾನ್ಸ್ದು ಕಿಸ್ಮೋರ್ ಇದೊಂದು ಡಿಫ್ರೆಂಟಾಗಿ ಮಾಡುವಂಥ ಡಿಶ್. ಇದು ಭಾಳ ಈಸಿ, ಭಾಳ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಡ್ರೈ ಪ್ರಾನ್ಸ್ ಒಂದು ಬಾಣಲಿ ತಗೊಳ್ಳಿ. ಇಟ್ಸ್ ವೆರಿ ಈಸಿ ಮಾಡಲಿಕ್ಕೆ, ಅಷ್ಟೇ 101% ಟೇಸ್ಟು ಕೂಡ. ಇದಕ್ಕೆ ನೀವು ಮನೇಲಿ ಉಪಯೋಗಿಸೋಂಥ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಂಥ ಶುಂಠಿ, ಬೆಳ್ಳುಳ್ಳಿ, ಗಾರ್ಲಿಕ್ ಮತ್ತು ಜಿಂಜರ್ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಅದೊಂಚೂರು ಫ್ರೈ ಮಾಡ್ತಾಯಿರಿ. ಅದೊಂಚೂರು ಹಸಿ ವಾಸನೆ ಹೋಗಲಿ. ಆಮೇಲೆ ಅದೇ ಥರನೇ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಹಸಿಮೆಣ್ಸಿನ್ಕಾಯಿ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆಗೆ ಹಾಕಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ. ಅದ್ರದ್ದೊಂದು ಹಸಿ ವಾಸನೆ ಹೋದಾಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಆನಿಯನ್ನ ಸಣ್ಣದಾಗಿ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಅದನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸಿ. ಸಾಧಾರಣ ಡ್ರೈ ಪ್ರಾನ್ಸ್ನ ಯಾರು ಹಂಗೆ ಹೆಚ್ಚಾಗಿ ಉಪಯೋಗಿಸಲ್ಲ. ನಾನು ಈ ಡ್ರೈ ಪ್ರಾನ್ಸ್ದೇ ಒಂದು 5-6 ಐಟಮ್ಸ್ ಮಾಡಿದ್ದೀನಿ. ನೀವು ಮಾಡಿ ಅದನ್ನೆಲ್ಲ ಪ್ರತಿಯೊಂದು ಒಂದೊಂದು ಥರ ಟೇಸ್ಟ್ ಇರುತ್ತೆ. ಈಗ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಉಪ್ಪು. ಇದಿಷ್ಟು ಹಾಕ್ಕೊಂಡು ಮತ್ತೆ ಅದನ್ನೊಂಚೂರು ಫ್ರೈ ಮಾಡ್ಕೊಳ್ಳಿ. ಆಯಿತಾ? ಇದಿಷ್ಟು ಆಗಿ ಬರುವಾಗ ನಮ್ಮದು ಡ್ರೈ ಪ್ರಾನ್ಸ್ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡಿರೋದು ಸಿಗುತ್ತೆ. ಸಿಗಲಿಲ್ಲ ಅಂದರೆ ನಾವೇ ಕ್ಲೀನ್ ಮಾಡ್ಕೊಳ್ಬೋದು. ಅದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಅದನ್ನು ಮುಚ್ಚಿಬಿಟ್ಟು ಬೇಯಿಸಿ. ಏನು ನೀರು ಏನು ಹಾಕ್ಬಾರ್ದು. ಆ ಈರುಳ್ಳಿ ರಸ ಆನಿಯನಲ್ಲೇ ಅದೇನು ಜಸ್ಟ್ ಒಂದು ಆವಿಲೇ ಅದು ಬೆಂದಂಗೆ ಆಗುತ್ತೆ. ಅದಾದಮೇಲೆ ನೋಡಿ, ಈ ಥರ ಕಲರೇ ಚೇಂಜ್ ಆಯಿತು ನೋಡಿ. ಅದಾದಮೇಲೆ ತೆಂಗಿನ ತುರಿ ಹಾಕಬೇಕು. ಮಿಕ್ಸಿಲಿ ಹಾಕಿದಂಥ ತೆಂಗಿನಕಾಯಿ ಹಾಕಬಾರ್ದು, ತುರಿದಿರುವಂಥ ತೆಂಗಿನಕಾಯಿನೇ ಹಾಕಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು. ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಕುಸ್ಲಕ್ಕಿ ಅನ್ನೋದ ಜೊತೆಗೆ, ಅಥವಾ ಬೇಳೆ ಸಾರು, ರಸಮ್, ಅದೆಲ್ಲ ತಿಳಿ ಸಾರು, ಇದೆಲ್ಲ ಮಾಡ್ತೀವಿ. ಲೈಟಾಗಿ ಏನು ಸಾರು ಮಾಡ್ತೀವಿ ಅದಕ್ಕಿಂತ ಇದೊಂದು ಸೈಡಾಗಿ ಇಟ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂತಿಲ್ಲ. ನೀವು ಟ್ರೈ ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ಹೇಳ್ತೀರಾ ನೀವೇ, ಅಷ್ಟು ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾಡಿದ್ಮೇಲೆ ನೀವೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀರಾ, ಅಷ್ಟು ಸೂಪರಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.